ಇನ್ನು ತಮಿಳುನಾಡಿನಲ್ಲಿ ವಿಜಯ್ ಕಟ್ಟಿದಂತಹ ಪಕ್ಷ ಟಿವಿಕೆ, ದಳಪತಿ ವಿಜಯ್ ಕಟ್ಟಿದಂತಹ ಪಕ್ಷಕ್ಕೆ ವಿಜಯೀ ಭವ ಎಂದಿದ್ದಾರೆ ಜನ. ತಮಿಳುನಾಡಿನ ಜನ ದಳಪತಿ ವಿಜಯ್ಗೆ ಬಹು ಭರ್ಜರಿಯಾದಂತಹ ಶತಕ ಬಾರಿಸುವಂತಹ ಒಂದು ಸನ್ನಿವೇಶವನ್ನ ಈಗ ತಮಿಳುನಾಡಿನಲ್ಲಿ ತಂದುಕೊಟ್ಟಿದ್ದಾರೆ. ತಮಿಳುನಾಡಿನಲ್ಲಿ ಬಿಜೆಪಿ, ಕಾಂಗ್ರೆಸ್ ಎಲ್ಲವೂ ಕೂಡ ನೆಲ ಕಚ್ಚಿದೆ. ಇನ್ನು ಎಂಜಿಆರ್, ಎಐಎಡಿಎಂಕೆ ಕೂಡ ರಾಮಚಂದ್ರನವರು ಕಟ್ಟಿದಂತ ಈ ಪಕ್ಷ ಕೂಡ ನೆಲ ಕಚ್ಚಿದೆ. ಇದೇ ಪಕ್ಷ ಸತತವಾಗಿ ಒಂದು ರಾಜಕಾರಣವನ್ನ ಮಾಡ್ತಾ ಇತ್ತು. ಆದ್ರೆ ದಳಪತಿ ವಿಜಯ್ ಯಾವಾಗ ಈ ಸ್ಥಾಪನೆ ಮಾಡ್ತಾರಲ್ಲ ಫೆಬ್ರವರಿ 2, 2024ರಲ್ಲಿ ದಳಪತಿ ಒಂದು ಪಕ್ಷವನ್ನ ಟಿವಿಕೆ ಅನ್ನುವಂತಹ ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ. ಯಾವಾಗ ಈ ಟಿವಿಕೆ ಪಕ್ಷ ಸ್ಥಾಪನೆಯಾಗುತ್ತೋ ಅವತ್ತೆಲ್ಲರಿಗೂ ಕೂಡ ತಮಿಳುನಾಡಿನಲ್ಲಿ ಒಂಥರ ನಡುಕು ಶುರುವಾಗಿತ್ತು, ಚಳಿ ಜ್ವರ ಶುರುವಾಗಿದ್ವು. ದಳಪತಿ ವಿಜಯ್ ಹೋದಲ್ಲೆಲ್ಲ ಸಾವಿರಾರು ಸಮುದ್ರದಂತೆ ಉಕ್ಕಿ ಹರಿತಾ ಇರುವಂತಹ ಜನಸಾಗರ ಸೇರ್ತಾ ಇತ್ತು. ಇದು ಕೇವಲ 30-35 ಸೀಟ್ಗಳಿಗೆ ಸೀಮಿತ ಆಗುತ್ತೆ ಅಂತ ತಿಳಿದುಕೊಂಡಿದ್ರು ತಮಿಳುನಾಡಿನಲ್ಲಿ ಎಲ್ಲಾ ಜನ. ಇನ್ನು ಕರ್ನಾಟಕ ರಾಜ್ಯದಲ್ಲೂ ಕೂಡ ಅದೇ ರೀತಿಯಾಗಿ ತಿಳಿದುಕೊಂಡಿದ್ರು. ದಳಪತಿ ವಿಜಯ್ ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು 30-35 ಸೀಟ್ಗಳನ್ನ ಮಾತ್ರ ಗೆಲ್ಲಿಸ್ಕೊಂಡು ಬರ್ಲಿಕ್ಕೆ ಸಾಧ್ಯ ಅಂತ. ಆದ್ರೆ ಈಗ 130 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ದಳಪತಿ ವಿಜಯ್. ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರ ದಳಪತಿ ವಿಜಯ್ ಮುಖ್ಯಮಂತ್ರಿಯಾಗಿ ಅನ್ನುವಂತಹ ಕುತೂಹಲಕಾರಿ ವಿಚಾರ ಮೂಡ್ತಾ ಇದೆ. ಕರ್ನಾಟಕದ ರಾಜಕಾರಣಿಗಳು, ಬೇರೆ ಬೇರೆ ಅಕ್ಕಪಕ್ಕದ ರಾಜಕಾರಣಿಗಳು ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ದಳಪತಿ ವಿಜಯ್ನ ಒಂದೇ ಒಂದು ಹೊಡೆತಕ್ಕೆ ಇಡೀ ಕಾಂಗ್ರೆಸ್, ಬಿಜೆಪಿ ಮಖಾಡೆ ಮಲಗಿದಾವೆ. ಇದನ್ನೆಲ್ಲ ನೋಡ್ತಾ ಇದ್ರೆ ದಳಪತಿಯ ವಿಜಯ್ ಮೇಲೆ ತಮಿಳುನಾಡಿನ ಜನರ ಪ್ರೀತಿ ವಾಗ್ವಾದ ಹೇಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಟಿವಿಕೆ 110-111 ಸೀಟ್ಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇತ್ತು ಕ್ಷೇತ್ರಗಳಲ್ಲಿ. ಈಗ 130ಕ್ಕೆ ಏರಿಕೆಯಾಗಿದೆ. ದಳಪತಿ ವಿಜಯ್ ಬಹುತೇಕ ಮೆಜಾರಿಟಿ ಮಾಡ್ಕೊಳ್ಳಿಕ್ಕೆ ಒಂದು 7 ಸೀಟ್ಗಳು ಕಡಿಮೆ ಆಗುತ್ತಾ ಅನ್ನುವಂತಹ ಲೆಕ್ಕಾಚಾರ ಇದೆ, ಗೊತ್ತಿಲ್ಲ ಬಹುತೇಕ. ಇನ್ನು ಬಿಜೆಪಿ 3 ಮುನ್ನಡೆಯನ್ನು ಸಾಧಿಸ್ಕೊಂಡು ಹೋಗ್ತಾ ಇತ್ತು ತಮಿಳುನಾಡಿನಲ್ಲಿ. ಇನ್ನು ಕಾಂಗ್ರೆಸ್ ಬಂದ್ರೆ 5 ಅಂತ ಹೇಳಲಾಗ್ತಾ ಇದೆ, ಅಲ್ಲಿ 1ಕ್ಕೆ ಮಾತ್ರ ಸೀಮಿತವಾಗ್ತಾ ಇದೆ. ಕಾಂಗ್ರೆಸ್ ಕೂಡ 1 ಮುನ್ನಡೆಯನ್ನ ಸಾಧಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಎಂಜಿಆರ್ ರಾಮಚಂದ್ರನ್ ಕಟ್ಟಿದಂತಹ ಪಕ್ಷ ಎಐಎಡಿಎಂಕೆ ಈ ಪಕ್ಷ 75 ಸ್ಥಾನ ಅಂದ್ರೆ 75 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಅಷ್ಟು ನೆಗ್ಲೆನ್ಸಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಂಜಿಆರ್ ರಾಮಚಂದ್ರನ್ ಅವರು ಕಟ್ಟಿದಂತಹ ಪಕ್ಷವನ್ನು ಕೂಡ. ಯಾಕಂತಂದ್ರೆ ಇದು 75 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಈಗ ಭಾರಿ ಪೈಪೋಟಿಗೆ ಬಿದ್ದು ದಳಪತಿ ವಿಜಯೇಂದ್ರ 2024ರಲ್ಲಿ ಫೆಬ್ರವರಿ 2ನೇ ತಾರೀಕು ಕಟ್ಟಿದಂತಹ ಪಕ್ಷ ಈಗ ಅತಿ ದೊಡ್ಡ ಪಕ್ಷವಾಗಿ ತಮಿಳುನಾಡಿನಲ್ಲಿ ಹೊಮ್ತಾ ಇದೆ, ಹೊರ ಹೊಮ್ತಾ ಇದೆ ಅಂದ್ರೆ ಆಶ್ಚರ್ಯವಾಗ್ತಾ ಇದೆ. ಮೋದಿಜಿ ಕೂಡ ತಮಿಳುನಾಡಿಗೆ ಬಂದ್ರೆ ಬಾಯಿ ಮೇಲೆ ಬೇಲಿಟ್ಕೋಬೇಕು ಅಂತಹ ಪರಿಸ್ಥಿತಿಯನ್ನ ಈಗ ಅಲ್ಲಿ ರಾಜಕೀಯ ವಾತಾವರಣವನ್ನ ಸೃಷ್ಟಿ ಮಾಡಿದ್ದಾರೆ ದಳಪತಿ ವಿಜಯ್. ರಾಹುಲ್ ಗಾಂಧಿ ಅಂತೂ ತಮಿಳುನಾಡಿಗೆ ಬರ್ಲಿಕ್ಕೆ ಹೋಗಲ್ಲ. ಅಂಥ ಒಂದು ಘನಘೋರವಾಗಿರ್ತಕ್ಕಂತಹ ರಾಜಕಾರಣವನ್ನ ತಮಿಳುನಾಡಿನಲ್ಲಿ ಕೊಟ್ಟು ಬಿಟ್ಟಿದ್ದಾರೆ. ಮೇ 4 ತಮಿಳುನಾಡಿನ ಇತಿಹಾಸದ ಪುಟದಲ್ಲಿ ಅಕ್ಷರದಲ್ಲಿ ಬರೆದಿರಬೇಕು ಅಂತಹ ಒಂದು ರಾಜಕಾರಣವನ್ನ ದಳಪತಿ ವಿಜಯ್ ಮಾಡಿದ್ದಾರೆ. ವಿಜಯ್ ಗೆದ್ದ ಕೂಡಲೇ ದಳಪತಿ ವಿಜಯ್ ಅವರ ಮನೆಯಲ್ಲಿ ಸಂಭ್ರಮಾಚರಣೆ, ಕೇಕ್ ಕಟ್ಟಿಂಗ್ ಎಲ್ಲವೂ ಕೂಡ ನಡೀತಾ ಇದೆ. ಆದ್ರೆ ತಮಿಳುನಾಡಿನಲ್ಲಿ ಭಾರಿ ದೊಡ್ಡ ಹೊಡೆತವನ್ನ ಬಿಜೆಪಿಗೆ ಕೊಟ್ಟಿದ್ದಾರೆ ದಳಪತಿ ವಿಜಯ್. ಕಾಂಗ್ರೆಸ್ ಅಂತೂ ಮಕಾಡೆ ಮಲಗಿತು. ಮತ್ತದರ ಜೊತೆಗೆ ದಳಪತಿ ವಿಜಯ್ ನಿಂತಿರುವ ಈ ತೊಡೆತಟ್ಟಿ ರಾಜಕಾರಣ ಮಾಡ್ತಿರುವುದನ್ನು ನೋಡಿದ್ರೆ ಬಹುತೇಕ ದಳಪತಿ ವಿಜಯ್ ಸಿಎಂ ಆಗ್ತಾರೆ ಇನ್ನು ಕೆಲವು ದಿನಗಳಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ದಳಪತಿ ವಿಜಯ್ ಸ್ವಂತ ಪಕ್ಷವನ್ನ, ಪ್ರಾದೇಶಿಕ ಪಕ್ಷವನ್ನ ಕಟ್ಕೊಂಡ್ರು, ಟಿವಿಕೆ ಅಂತ ಹೇಳಿ. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಈ ಟಿವಿಕೆ ಅಂದ್ರೆ ಏನು ಅನ್ನುವಂತಹದ್ದು ಕೂಡ ಬಹಳ ಪ್ರಕಟವಾಗ್ತದೆ. ಇದು ದಳಪತಿಯ ವಿಜಯ್ ಪಕ್ಷ ಆಗಿದೆ. ಸೊ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇದು ದಳಪತಿ ವಿಜಯ್ ಕಟ್ಟಿದಂತಹ ಪಕ್ಷ. ಈ ಪಕ್ಷ ಈಗ ದೊಡ್ಡ ಮಟ್ಟದಲ್ಲಿ ಹೊರಹೊಮ್ಮಿ ತನ್ನ ಶತಕವನ್ನ ಬಾರಿಸಿ 130 ಕ್ಷೇತ್ರಗಳಲ್ಲೂ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಭಾರಿ ದೊಡ್ಡ ಸಂಚಲನವನ್ನ ಮೂಡಿಸ್ತು. ರಾಜ್ಯದಲ್ಲಿ ಅದರದೇ ಆದಂತಹ ತಮಿಳುನಾಡಿನ ರಾಜ್ಯದಲ್ಲಿ ನಡೆಸ್ತಾ ಇರುವಂತಹ ಒಂದು ಅಖಂಡ ಘೋರವಾಗಿರ್ತಕ್ಕಂಥ, ಘೋರ ಅಂದ್ರೆ ಅಷ್ಟು ಬಲಶಾಲಿಯಾಗಿ ತನ್ನ ಪಕ್ಷವನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ? ಯಾವ್ದಾದ್ರೂ ಒಬ್ಬ ಹೊಸ, ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಜನತಾದಳ ಪಾರ್ಟಿ 19 ಸೀಟುಗಳನ್ನ ಗೆಲ್ಲುತ್ತೆ. ಯೋಚನೆ ಮಾಡಿ,
ಹೊಸದಾಗಿ ಕಟ್ಟಿದಂತಹ ಪಕ್ಷ ಟಿವಿಕೆ ಪಕ್ಷ ದಳಪತಿ ವಿಜಯ್ ಇವತ್ತು 130 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಪಕ್ಷಗಳನ್ನ ಅಲ್ಲುಗಳಿತಾ ಇದ್ದಾರೆ ಅಂದ್ರೆ ಯೋಚನೆ ಮಾಡಿ ಎಷ್ಟು ದೊಡ್ಡ ಮಟ್ಟದ ಶಕ್ತಿಯನ್ನ ದಳಪತಿ ವಿಜಯ್ ಹೊಂದಿಕೊಂಡಿದ್ದಾರೆ. ಇನ್ನು ದಳಪತಿ ವಿಜಯೇಂದ್ರಗೆ ದಳಪತಿ ವಿಜಯ್ಗೆ ಇಷ್ಟು ಶಕ್ತಿ ಮತ್ತು ಇಷ್ಟು ಜನರ ಬೆಂಬಲ ಸಿಗಲಿಕ್ಕೆ ಏನೇನು ಕಾರಣ ಅನ್ನುವಂಥದ್ದು 18 ಮತ್ತು 19 20 22 25 24 25 ಈ ವರ್ಷದವರೆಗಿನ ಏನು 18ರಿಂದ 25 ವರ್ಷದ ಒಳಗಿನವರಿದ್ದಾರೆ, ಇವರೆಲ್ಲರೂ ಕೂಡ ದಳಪತಿಗೆ ಸಾಥ್ ಕೊಟ್ಟಿದ್ದಾರೆ. ಬದಲಾವಣೆಯನ್ನು ನೋಡಲೇಬೇಕು ಅಂತ ದಳಪತಿಗೇನೆ ಬೆಂಬಲ ಸೂಚಿಸಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದ್ರೆ ಯುವಕರ ಬಳಗ ಏನಿದೆ ತಮಿಳುನಾಡಿನಲ್ಲಿ ಅತಿ ದೊಡ್ಡ ತಿರುವನ್ನ ತರಬೇಕು ಅನ್ನುವಂತ ಕಾರಣದಿಂದ ದಳಪತಿ ವಿಜಯ್ ಟಿವಿಕೆ ಪಕ್ಷಕ್ಕೆ ಬಹು ನಿರೀಕ್ಷಿತವಾಗಿ ಮತದಾನ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ದೊಡ್ಡ ಮಟ್ಟದ ಒಂದು 130 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಇನ್ನೂ ಕೂಡ ವಿಜಯ್ ಕಾಯ್ಕೊಂಡಿದ್ದಾರೆ ದಳಪತಿ ವಿಜಯ್. ಇದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಆ ಯುವಕರ ರೋಷ ಗೊತ್ತಾಗತ್ತೆ. ಬದಲಾವಣೆ ತರಲೇಬೇಕು, ಬೇಡ ಇಲ್ಲಿ ಭ್ರಷ್ಟಾಚಾರ ಮುಕ್ತ ಆಗ್ಬೇಕು. ದಳಪತಿ ವಿಜಯ್ ಬಂದ್ರೆ ಭ್ರಷ್ಟಾಚಾರ ಮುಕ್ತ ಆಗತ್ತೆ. ರಾಜ್ಯದಲ್ಲಿ ತಮಿಳುನಾಡಿನ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ ಭ್ರಷ್ಟಾಚಾರ ಮುಕ್ತವಾಗುತ್ತೆ. ಯುವಕರಿಗೆ ನಿರುದ್ಯೋಗಗಳಿಗೆ ಒಂದು ಭಾರಿ ದೊಡ್ಡ ಅಭಿವೃದ್ಧಿ ಆಗತ್ತೆ. ದಳಪತಿ ವಿಜಯ್ನಿಂದ ಸಾಕಷ್ಟು ನಿರೀಕ್ಷೆಗಳನ್ನ ಇವತ್ತು ಯುವಕರು ಇಟ್ಕೊಂಡಿದ್ದಾರೆ. ಹಾಗಾಗಿ ತಮಿಳುನಾಡಿನ ಚಿತ್ರಣವನ್ನೇ ಬದಲಿಸಿ MGR ರಾಮಚಂದ್ರನ್ ಕಟ್ಟಿದ ಪಕ್ಷಕ್ಕೀಗ ದೊಡ್ಡ ಮುಖಭಂಗವಾಗಿದೆ. ದಳಪತಿ ವಿಜಯ್ ಇಟ್ಟ ಈ ನಿಗೂಢ ಓಟಕ್ಕೆ ರಾಜಕಾರಣದಲ್ಲಿ ಇಷ್ಟು ಬಹುಪಾಲನ್ನ ತಮಿಳುನಾಡಿನಲ್ಲಿ ಯಾರೂ ಪಡೆದಿರಲಿಲ್ಲ. MGR ನಂತಹ ದೊಡ್ಡ ದೊಡ್ಡ ನಾಯಕ ನಟರು ಬಂದು ರಾಜ್ಯಕ್ಕೆ ಪಕ್ಷಗಳನ್ನ ಕಟ್ಟಿ CM ಆಗಿದ್ರು. ಆದ್ರೆ ಈಗ ದಳಪತಿ ವಿಜಯ್ ಕೂಡ ಅವರಂತೆ ಪ್ರಬಲಶಾಲಿ ಅನ್ನೋದು ಗೊತ್ತಾಗ್ತಾ ಇದೆ. ಅಷ್ಟು ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನ ಮಾಡಿದ್ರು. ತಮಿಳುನಾಡಿನಲ್ಲಿ ಆ ಯುವಕರಿದಾರಲ್ಲ, ಆ ಯುವಕರನ್ನ ಮೆಚ್ಚಲೇಬೇಕು. ಯಾಕಂದ್ರೆ ಬದಲಾವಣೆ ಅನ್ನೋದನ್ನ ನೋಡ್ಲಿಕ್ಕೆ ನೋಡಿ, ಹೊಸ ಪಕ್ಷ ಅನ್ಲಿಲ್ಲ, ದಳಪತಿ ವಿಜಯ್ ಒಬ್ಬ ಸಿನಿಮಾ ನಟ ಅನ್ಲಿಲ್ಲ. ದಳಪತಿ ವಿಜಯ್ ಒಂದು ಘೋಷಣೆಯನ್ನ ಕೂಗಿದ್ರು, ನಾನೇನಾದ್ರು ರಾಜಕಾರಣದಲ್ಲಿ ಗೆದ್ದಿದ್ದೆ ಆದ್ರೆ, ಪ್ರಬಲವಾಗಿ ಗೆದ್ದಿದ್ದೆ ಆದ್ರೆ ಚಿತ್ರರಂಗವನ್ನೇ ಬಿಟ್ಟು ಬಿಡ್ತೇನೆ, ಅಭಿವೃದ್ಧಿ ಕಡೆಗೆ ನಿಂತ್ಕೊಳ್ತೀನಿ, ಚಿತ್ರರಂಗಕ್ಕೆ ರಿಸೈನ್ ಕೊಡ್ತೇನೆ, ಚಿತ್ರರಂಗವನ್ನ ನಾನು ಯಾವತ್ತೂ ಕಣ್ಣೆತ್ತು ನೋಡೋದಿಲ್ಲ, ಚಿತ್ರರಂಗ ಬಿಟ್ಟು ಅಭಿವೃದ್ಧಿ ಕಡೆಗೆ ಗಮನ ಕೊಡ್ತೀನಿ ಅಂತ ಹೇಳಿದ್ರು. ಸಿನಿಮಾಗಳನ್ನ ಕಂಪ್ಲೀಟ್ ಆಗಿ ನಾನು ಬಿಟ್ಬಿಡ್ತೀನಿ ಅಂತ ಹೇಳಿದ್ರು. ಈಗ ದಳಪತಿ ವಿಜಯ್ CM ಆಗೋದು ಎಲ್ಲವೂ ಕೂಡ ಖಚಿತ ಅಂತ ಗೊತ್ತಾಗ್ತಾ ಇದೆ. ಇನ್ನು ಯಾರ ಜೊತೆಗೆ ಮೈತ್ರಿ ಮಾಡ್ಕೊಳ್ತಾರೆ ಅನ್ನೋದನ್ನು ಕಾದು ನೋಡ್ಬೇಕು. ಏನಾದ್ರೂ ಇನ್ನೂ 7 ಸೀಟ್ಗಳು ಆರಿಸ್ಕೊಂಡು ಬರ್ಲಿಲ್ಲ ಅಂದ್ರೆ ಏನು ಬಿಜೆಪಿ ಜೊತೆಗೆ ಸೇರ್ಕೊಳ್ತಾರೋ, ಬಿಜೆಪಿ ಎಷ್ಟು ಲೀಡ್ ಆಗಿದೆ 5-6 ಅಂತ ಗೊತ್ತಾಗ್ತಾ ಇದೆ, ಇನ್ನು ಕಾಂಗ್ರೆಸ್ 2-3 ಅನ್ನೋದು ಗೊತ್ತಾಗ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಯಾರ ಜೊತೆಗೆ ಒಂದು ಮೈತ್ರಿಯನ್ನ ಮಾಡ್ಕೊಳ್ತಾರೆ, ಇಲ್ಲ ಸ್ವಂತದಿಂದ ಬಲದಿಂದಲೇ ಇನ್ನೂ ಕೆಲವೊಂದಿಷ್ಟು ಸೀಟ್ಗಳು ಆರಿಸ್ಕೊಂಡು ಬರ್ತಾವ ಗೊತ್ತಿಲ್ಲ. ಆದ್ರೆ ದಳಪತಿ ವಿಜಯ್ ಮಾತ್ರ ತಮಿಳುನಾಡಿನಲ್ಲಿ CM ಅಂತ ಗೊತ್ತಾಗ್ತಾ ಇದೆ. ಇನ್ನು MGR ಕೂಡ ಮನಸ್ಸು ಮಾಡಿದ್ರೆ ಗಾಲಾಮೇಲ ಮಾಡಬಹುದು ಇಲ್ಲಿ. ಯಾಕಂದ್ರೆ ಬಹಳ ಹಳೆಯ ರಾಜಕಾರಣಿ, ಗಾಲಾಮೇಲ ಮಾಡಿ ಕಿಂಗ್ ಆಗಕ್ ನೋಡ್ತಾರ, ಅದು ಕೂಡ ಪ್ರಸ್ತುತ ಗೊತ್ತಾಗ್ತಾ ಇಲ್ಲ. ಆದ್ರೆ ಜನರು ಕೊಟ್ಟ ವಿಜಯೀಭವ ಎಂದದ್ದು ಮಾತ್ರ ದಳಪತಿಯ ವಿಜಯ್ಗೆ ಅನ್ನೋದು ಪ್ರಸ್ತುತವಾಗಿ ಕಾಣಿಸ್ತಾ ಇರುವಂತ ವಿಚಾರ. ಅದೇ ರೀತಿಯಾಗಿ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಈಗ ವಿಜಯೀಭವ ಎಂದಿದ್ದಾರೆ ಜನ. ದಳಪತಿ ವಿಜಯ್ ಈಗ ಗೆದ್ದು ಬೀಗಿದ್ದಾರೆ. ತಮಿಳುನಾಡಿನಲ್ಲಿ ಶತಕ ಬಾರಿಸಿದ್ದಾರೆ ದಳಪತಿ ವಿಜಯ್. ಈ ವಿಜಯಕ್ಕೆ ದಳಪತಿ ವಿಜಯ್ ಮನೆಯಲ್ಲಿ ಕೇಕ್ ಕಟಿಂಗ್ ಮಾಡಿ ವಿಜಯ ಪತಾಕೆಯನ್ನ ಹಾರಿಸಿದ್ದಾರೆ. ಇದು ಬಹು ದೊಡ್ಡ ಪಾಲವನ್ನ ರಾಜಕಾರಣದಲ್ಲಿ ಪಡ್ಕೊಂಡಿದ್ದಾರೆ ದಳಪತಿ ವಿಜಯ್. ಅವ್ರ ಹಾಗೆ ನಮ್ಮಲ್ಲಿ ಉಪೇಂದ್ರ ಕೂಡ ಪ್ರಜಾಕೀಯ ಅಂತ ಕಟ್ಟಿದ್ರು. ಆದ್ರೆ ಇಲ್ಲಿ ಕರ್ನಾಟಕದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಮೊಮ್ಮಗ ರಾಜಕೀಯ ಅಂದ್ರೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹೆಂಗಿದೆ ಅಂದ್ರೆ ಸಾಹುಕಾರ ಅಂದ್ರೆ ಅವನೇ ಸಾಹುಕಾರ, ಅವನು ಸಾಯೋವರೆಗೂ ಸಾಹುಕಾರ, ಅವನು ಸತ್ತಾದ್ಮೇಲೆ ಮತ್ತೆ ಅವನ ಮಗ ಸಾಹುಕಾರ. ಹಿಂಗೆ ನಮ್ಮ ಗುಲಾಮಗಿರಿ ಪದ್ಧತಿಯಲ್ಲಿ ಬದುಕ್ತಾ ಇದೆ ನಮ್ಮ ಕರ್ನಾಟಕ ರಾಜ್ಯ. ಹಂಗಾಗಿ ಬದಲಾವಣೆ ಮಾಡ್ಲಿಕ್ಕೆ ಅಸಾಧ್ಯ. ಆದ್ರೆ ತಮಿಳುನಾಡಿನಲ್ಲಿ ಇದ್ದಾರಲ್ಲ ಯುವಕರ ರಕ್ತ ಹೇಗಿದೆ ಅಂದ್ರೆ ಬದಲಾವಣೆ ಅಂದ್ರೆ ಚುಟ್ಕೆ ಹೊಡೆದು ಬದಲಾವಣೆ ಮಾಡ್ತಾರೆ. ಅಂತಹ ದೊಡ್ಡ ಬದಲಾವಣೆಯನ್ನ ಇವತ್ತು ರಾಜ್ಯದಲ್ಲಿ ತಂದಿದ್ದಾರೆ. ದಳಪತಿ ವಿಜಯ್ ಏನು ಅಲೆ ಇದೆಯಲ್ಲ, ಈ ಅಲೆ ಸುನಾಮಿಗೆ ದಿಕ್ಕಾಪಾಲಾಗಿದ್ದಾವೆ ಭ್ರಷ್ಟಾಚಾರ ಪಕ್ಷಗಳಲ್ಲಿ ತಮಿಳುನಾಡಿನಲ್ಲಿ. ಇಂಥ ಒಂದು ರೋಷಾವೇಶವನ್ನು ತುಂಬಿಕೊಂಡಿರುವಂತಹ ಯುವಕರು ತಮಿಳುನಾಡಿನಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಮಾಡಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗೋದು ಸುಲಭ ಅಲ್ಲ. ಯಾಕಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಂಗಿದೆ ಅಂದ್ರೆ 18ರಿಂದ 25 ವರ್ಷದ ಯುವಕರೇ ಒಬ್ಬ ರಾಜ್ಯಕ್ಕೆ ತಂದೆ ಸಾಹುಕಾರ ಐತೆ, ಮಗನನ್ನ ಸಾಹುಕಾರ, ಸಣ್ಣ ಸಾಹುಕಾರ, ದೊಡ್ಡ ಸಾಹುಕಾರ ಅನ್ನುವ ಪದ್ಧತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಂಗ್ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ.
ಸೊ ಬಹುತೇಕ, ಯಾಕಂದ್ರೆ ಅದು ತಮಿಳುನಾಡಿನಲ್ಲಿ ಅಷ್ಟು ಪ್ರಬಲಶಾಲಿ ಯುವಕರಿದ್ದಾರೆ. ನಮ್ಮಲ್ಲಿಲ್ಲ. ನಮ್ಮಲ್ಲಿ ಏನೇ ಇದ್ರು ಸಣ್ಣ ಅಪ್ಪ ಆದ್ಮೇಲೆ ಅಪ್ಪ ಸಾಹುಕಾರ ಆದ್ಮೇಲೆ ಮತ್ ಮಗ ಸಾಹುಕಾರ, ಮಗ ಸಾಹುಕಾರ ಆದ್ಮೇಲೆ ಮತ್ ಮೊಮ್ಮಗ ಸಾಹುಕಾರ. ನಮ್ಮ ರಾಜ್ಯದ ಪರಿಸ್ಥಿತಿ ಅದು. ಅವ್ರು ಒಟ್ಟು ಕುಟುಂಬದ ಗುಲಾಮಗಿರಿ. ನಮ್ಮಲ್ಲಿ ನಮ್ಮ ಕರ್ನಾಟಕವನ್ನ ಯಾರು ಬೇಕಾದ್ರೂ ಆಳ್ಬಿಡ್ಬೋದು ಗುಲಾಮಗಿರಿ ಮಾಡ್ಕೊಂಡು. ಯಾಕಂದ್ರೆ ನಾವು ಗುಲಾಮರಂತಾನೆ ಬದುಕ್ತಾ ಇರೋದು. ಗುಲಾಮ್ರೆ ಮತ್ತೆ ಯಾವ ಕ್ಷೇತ್ರದಲ್ಲಿ ಅಪ್ಪ ರಾಜಕೀಯ ಮಾಡ್ತಿರ್ತಾನೋ ಇನ್ನೊಂದು ಕ್ಷೇತ್ರಕ್ಕೆ ತಂದು ಮಗನ್ ನಿಲ್ಲಿಸಿದ್ರು ಅಲ್ಲಿ ನಮ್ ಸಾಹುಕಾರ ಅಂತ ನಾವು ವೋಟಿಂಗ್ ಮಾಡ್ಬಿಡ್ತೀವಿ. ಇಂಥ ಗುಲಾಮಗಿರಿ ಪದ್ಧತಿ ನಮ್ಮದು. ಆದ್ರೆ ತಮಿಳುನಾಡಿನಲ್ಲಿ ಅಂತ ಗುಲಾಮಗಿರಿ ಪದ್ಧತಿಯನ್ನ ಆಲಿಸಲಿಲ್ಲ ಯುವಕರು ಮತ್ತು ಕುಟುಂಬದವರು ಯಾರು ಕೂಡ ಒಪ್ಕೊಳ್ಳಿಲ್ಲ. ಬದಲಾವಣೆ ಅಂದ್ರೆ ಬದಲಾವಣೆ ಬೇಡ ಯಾವ ಮಗನು ಅಂತ ಹೇಳಿ ಆ ರೀತಿ ತಮಿಳುನಾಡಿನ ಒಂದು ಚಿತ್ರಣ ಬಯಲಾಯ್ತು. ನೋಡೋಣ ಮುಂದಿನ ದಿನಮಾನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಜನ ಗುಲಾಮಗಿರಿ ಪದ್ಧತಿಯನ್ನ ಬಿಟ್ಟು ಹೊಸದಾಗಿ ನಮ್ಮಲ್ಲಿ ಏನಾದರೂ ರಾಜ್ಯದಲ್ಲಿ ಬದಲಾವಣೆ ಮಾಡ್ತಾರ ಅನ್ನೋದನ್ನ ಕಾದ್ ನೋಡೋಣ. ಮತ್ತಷ್ಟು ರಾಜಕೀಯ ಸುದ್ದಿಯೊಂದಿಗೆ ಭೇಟಿ ಮಾಡ್ತೀನಿ. ಕಾಯ್ತಾರಿ, ನೋಡ್ತಾರಿ. ಮತ್ತೊಮ್ಮೆ ಭೇಟಿ ಮಾಡ್ತೀನಿ ನಿಮ್ಮನ್ನ.